ಅದು ನಾನ್ ನೋಡ್ದಂಗೆ ಹ್ಮ್. ಒಬ್ರ ಮೇಲೆ ಅವನು ಹ್ಮ್. ಹಾಗೆ ಸಾಸ್ತಿಲ್ಲ. ಹ್ಮ್ ಈ ನೆವರ್ ಹ್ಯಾಡ್ ಎನಿ ರಿವೆಂಜ್ ಅಗೇನ್ಸ್ಟ್ ಎನಿಬಡಿ. ಮಾತಾಡೋನು ಹ್ಮ್. ಯಾವ ಓಪನ್ ಆಗಿ ಅಲ್ಲೇ ಏನೋ ಹೇಳ್ಬಿಡೋರು ಅಷ್ಟೇ. ಬೈದಾಕ್ಬಿಡೋನ್ ಮುಖದ ಮೇಲೆ, ಹ್ಮ್. ಬಟ್ ಯಾರ ಮೇಲೂ ರಿವೆಂಜ್ ತಗೋತಿರ್ಲಿಲ್ಲ. ಹ್ಮ್. ಅವನು ಮಾತು ಧಾಟಿ ಗೊತ್ತಿದೆಯಲ್ಲ. ಹ್ಮ್. ಜೊತೆ ಕೂತಿರುವೆ, ಹ್ಮ್. ತಿಂಡಿ ಕೂತ್ಕೋಬೇಕು, ಒಂದ್ ಹ್ಮ್. ಚಿಕ್ಕ ಇಡ್ಲಿ, ಹ್ಮ್. ಒಂದ್ ಚಿಕ್ಕ ದೋಸೆ, ಹ್ಮ್. ಒಂದ್ ಚೂರು ಉಪ್ಪಿಟ್ಟು ಎಲ್ಲ ತಿಂತಾನೆ. ಹ್ಮ್. ತುಂಬಾ ತಿನ್ನಲ್ಲ, ಎಲ್ಲ ಇಟ್ಟಿಟ್ಟೆ. ಒಂದು ಇದು ಕೈಮಾ ಉಂಡೆ ಆ ತರ. ಹ್ಮ್. ಅಯ್ಯೋ ಅಂಬರೀಷ ಅಂದ್ರೆ ಹ್ಮ್. 3 kg ಕೈಮಾ ಉಂಡೆ ಮಾಡೋರು, 1-2 ಅಷ್ಟೇ ತಿನ್ನೋನು, ಮಿಕ್ಕಿದೆಲ್ಲ ಗೊತ್ತಲ್ಲ, ಹ್ಮ್. ಎಲ್ರಿಗೂ ಹಂಚ್ಬಿಡೋನು. ಕೂತ್ಕೊಂಡಿರುವೆ ಅಲ್ಲೇನೆ. ಒಂದ್ ದಿವಸ ಹಿಂಗೆ ಬಂದು ಕೂತಿದ್ದ, ಹ್ಮ್. ಫೋನ್ ಬಂತು. ಹೇಳ್ರಿ, ಯಾರ್ರೀ ಮಾತಾಡ್ತಿದ್ರು? ಏಯ್ ಅಂಬರೀಷ್ ಅಣ್ಣನ್ ಕೊಡೆಯಾ ಅಂತ ಅವರು ಹಾಕ್ದ ಇದಕ್ಕೆ, ಏನು ಲೌಡ್ ಸ್ಪೀಕರ್ಗೆ. ಅಂಬರೀಷ್ ಅಣ್ಣನ್ ಕೊಡಪ್ಪ, ನೀನು ಯಾರ ಮಾತಾಡ್ತಿದ್ರಲ್ಲ ಮಗನೇ, ನಾನು ಕಾಣಂದ್ರು ಅಂಬರೀಷ್ ಅಣ್ಣ ಅಂದ್ರೆ ಅವನು ಸಿಂಪಲ್ ಆಗಿ ಮಾತಾಡಿದ್ರೆ ಅಂಬರೀಷ್ ಅಲ್ಲ ಅಂತ ಹೇಳ್ಕೊಳ್ಳೋರು ಆ ತರ. ಆದ್ರೆ ಅವ್ರು ಬೈದ್ರೆ ಜನರಿಗೆ ಜನರಿಗೆ ಖುಷಿ. ಬೈದ್ರು. ಅಯ್ಯೋ ನಮ್ಮ ಅಣ್ಣ ಬೈದ್ಬಿಟ್ಟ, ಖುಷಿ ಇತ್ತು.